ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಡಿಶ್ ಏನು ಅಂದರೆ ಸಿಂಪಲ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು, ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಖಾರ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಇಷ್ಟ ಆದರೆ ಸಾಕು. ಅದನ್ನು ಬಿಟ್ಟು ಒಂದು 4-5 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಳ್ಳಿ. ಹಾಗೆ 1-2 ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು. ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ, ನಾನು ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ಕುಕ್ಕರ್ಗೆ ಫ್ರೀಡಮ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕಿ. ನಾನು ಫ್ರೀಡಮ್ ಯೂಸ್ ಮಾಡ್ತೀನಿ, ಸೊ ಫ್ರೀಡಮ್ ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಮಸಾಲೆ ಅಂತಾರಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲು ಹೂವು, ಸೋಂಪು ಕಾಳು ಇದೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ಕಮ್ಮಿ ಫ್ಲೇಮ್ ಇಡಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ ಇದೆಲ್ಲ. ನಂತರ ಇದಕ್ಕೆ ನಾನು ಹೇಳಿದ್ನಲ್ಲ, ಸಣ್ಣ ಉದ್ದಕ್ಕೆ ಹಚ್ಕೊಂಡಿರೋ 4-5 ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೇ ಜಾಸ್ತಿ ಇದ್ರಷ್ಟು ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಈರುಳ್ಳಿ ಜಾಸ್ತಿ ಹಾಕಬೇಕು, ರುಬ್ಬಕ್ಕೆ ಹಾಕಬಾರ್ದು, ಫ್ರೈ ಮಾಡೋಕ್ಕೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಂದು ಬಣ್ಣಕ್ಕೆ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಚಿಕನ್ ಮಾಡ್ತಾರೆ. ಕೆಲವರು ಈರುಳ್ಳಿನೆಲ್ಲನೂ ರುಬ್ಬಿಡ್ತಾರೆ, ಬಟ್ ಈರುಳ್ಳಿ ಎಲ್ಲ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಮಸಾಲೆ ಅನ್ನಿಸ್ತಿರುತ್ತೆ. ಸೊ ನಾನು ಯಾವತ್ತೂ ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ರುಬ್ಬಲ್ಲ. ಬಿರಿಯಾನಿಗೆ ಹೀಗೆ ನಾನು ಹಾಕೋದು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿ. ನಾನು ಒಂದು 3/4 kg ಚಿಕನ್ ತೊಗೊಂಡಿರೋದಷ್ಟೇ. ಬುಧವಾರ ಮಾಡಿರೋದು ಇದು. ಸೊ ಗುರುವಾರ ನಾವು ತಿರ್ಗಿ ನಾನ್ ವೆಜ್ ತಿನ್ನಲ್ಲ, ಗುರುವಾರ ಎಲ್ಲ. ಸೊ ವೇಸ್ಟ್ ಆಗಬಾರ್ದು ಜಾಸ್ತಿ ಮಾಡಿ ಅಂದ್ಬಿಟ್ಟು ಒಂದು 3/4 kg ಚಿಕನ್ ತೊಗೊಂಡಿದ್ದೀವಿ. ಅದರಲ್ಲೂ ಸ್ವಲ್ಪ ಮಿಕ್ಕಿತ್ತು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಮನೆ ಹತ್ರ ಇರೋ ನಾಯಿಗೆ ಹಾಕಿದ್ವಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ತೊಗೊಳ್ಳಿ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಟೊಮೊಟೊ ಹೇಳಿದ್ನಲ್ಲ, ಸಣ್ಣ ಕಟ್ ಮಾಡ್ಕೋಬೇಕು ಅಂತ, ಸಣ್ಣ ಕಟ್ ಮಾಡಿರೋ ಟೊಮೊಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ, ಯಾಕೆಂದರೆ ನಾವು ರುಬ್ಬಿರಲ್ವಲ್ಲ, ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಅಷ್ಟೊಂದು ಪ್ರೋ ಇಲ್ಲ ಅಡುಗೆಯಲ್ಲಿ, ಬಟ್ ಈ ಥರದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇರಲಿ ಅಂತ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಮ್ಮಿನೇ ಹಾಕ್ಕೊಳ್ಳಿ, ಬೇಕಾದ್ರೆ ಆಮೇಲೆ ಹಾಕಿದ್ರೂ ನಡೆಯುತ್ತೆ. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಬೇಕಾದ್ರೆ ಮತ್ತೆ ಹಾಕ್ಕೋಬೋದು. ಚಿಕನ್ ಹಾಕಿದ್ರೂ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಿರೋದು ಇದಕ್ಕೆ ಮೈ ಫೇವ್ರೆಟ್ ಆಚಿ ಚಿಕನ್ ಬಿರಿಯಾನಿ ಮಸಾಲ, ನನ್ನ ಫೇವ್ರೆಟ್ ಆಚಿ ಬಿರಿಯಾನಿ ಮಸಾಲ ನಾನು ಯೂಸ್ ಮಾಡೋದು. ಪದೇ ಹೇಳ್ತಿದ್ದೀನಿ, ನಾನು ಎಲ್ಲ ಅಡುಗೆಗೂ ಇದೇ ತರಿಸೋದು. ಆಚಿ ಚಿಕನ್ ಮಸಾಲ, ಆಚಿ ಮಟನ್ ಮಸಾಲ, ಆಚಿ ಗರಂ ಮಸಾಲ, ಆಚಿ ಸಾಂಬಾರು ಮಸಾಲ, ಈ ಥರನೇ ನಾನು ತರೋದು. ಆಚಿನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಆಚಿ ಚಿಕನ್ ಮಸಾಲ ಸೂಪರಾಗಿರುತ್ತೆ. ಇದಕ್ಕೆ ಪಲಾವ್ಗೆ ಹಾಕಿದ್ರೂ ಕೂಡ ಪಲಾವ್ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ನೋಡೋಣ, ಟ್ರೈ ಮಾಡಿ ಆಚಿನ, ಆಯಿತಾ? ಅದನ್ನು ಹಾಕ್ಬಿಟ್ಟು ಆಚಿ ಚಿಕನ್ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸುತ್ತ ಹರಡಬೇಕು. ಒಂದೇ ಕಡೆ ಇರಬಾರ್ದು, ಹರಡ್ರೆ ನೀಟಾಗಿ ಈರುಳ್ಳಿ ಬೈಂದ್ಕೊಳ್ಳುತ್ತೆ. 1-2 ಸ್ಪೂನ್ ಮೊಸರು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ಮೊಟ್ಟೆ ಹಾಕ್ತಾರೆ, ನಾನು ಮೊಟ್ಟೆ ಏನು ಹಾಕ್ತಿಲ್ಲ, ಮೊಸರು ಹಾಕಿದೆ. ಮೊಸರು ಹಾಕಿದ್ರೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆಮೇಲೆ ಅದರಲ್ಲಿರೋ ಮೊಸರಲ್ಲಿರೋ ಎಣ್ಣೆ ಅಂಶ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ 2 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ನೀಟಾಗಿ ಮತ್ತೆ ಒಮ್ಮೆ ಇದನ್ನು ಬೇಯಿಸ್ಕೊಳ್ಳಿ. ಅದು ಎಣ್ಣೆಯಲ್ಲಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಅದಾದಮೇಲೆ ನಾವು ತೊಳೆದು ಅರಿಶಿನ ಪುಡಿ ಹಾಕಿ 2-3 ಸರಿ ತೊಳೆದಿಟ್ಟಿರೋ ಚಿಕನ್ನ, 3/4 kg ಚಿಕನ್ ಇದೆ, ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚಿಕನ್ ನೀಟಾಗಿ ತೊಳಿಲಿಲ್ಲ ಅಂದರೆ ಸ್ಮೆಲ್ ಇರುತ್ತೆ. ನನಗಿದ್ರ ಚಿಕನ್ ಸ್ಮೆಲ್ ಇಷ್ಟ ಆಗಲ್ಲ, ಆದರೂ ಕಷ್ಟಪಟ್ಟು ತೊಳೆದಿದ್ದೀನಿ. ನೀಟಾಗಿ 2-3 ಸರಿ ತೊಳೆದು ಅರಿಶಿನ ಹಾಕಿ ತೊಳ್ಕೊಂಡ್ರೆ ಸ್ಮೆಲ್ ಅಷ್ಟಿರಲ್ಲ. ಅರಿಶಿನ ಹಾಕ್ಬಿಟ್ಟು 2-3 ಸರಿ ತೊಳೆದ್ಬಿಟ್ಟು ನೀಟಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಜಾಸ್ತಿ ಈ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಚಿಕನ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತಕ್ಷಣ ನೀವು ಅಕ್ಕಿ ಹಾಕಬಾರ್ದು, ನೀರು ಹಾಕಬಾರ್ದು. ಫಸ್ಟು ಚಿಕನ್ನು ಈರುಳ್ಳಿ ಜೊತೆ
ಒಂದು 10-15 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅರ್ಧ ಭಾಗ ಈ ಫ್ರೈಯಲ್ಲೇ ಬೆಂದ್ಕೊಂಡ್ರೆ ಅರ್ಧ ಭಾಗ ಈ ಈರುಳ್ಳಿ ಜೊತೆನೇ ಅದು ಬೆಂದ್ಬಿಟ್ರೆ ಚೆನ್ನಾಗಿರುತ್ತೆ, ಚಿಕನ್ ಟೇಸ್ಟ್ ಕೊಡುತ್ತೆ. ಲಿಡ್ ಕ್ಲೋಸ್ ಮಾಡಿ, ಮುಚ್ಚಿಬಿಡಿ ಏನಾದರೂ ಪ್ಲೇಟ್ನ, ಆವಾಗ ಚೆನ್ನಾಗಿ ಬೇಯುತ್ತೆ. ಸೊ ನಾವು ಇದನ್ನೇನು ಮಾಡಬೇಕು, ಬಿರಿಯಾನಿನ ಕುಕ್ಕರ್ ಲಿಡ್ ಮುಚ್ಚೋಕ್ಕೆ ಮುಂಚೆನೇ ಒಂದು 10-15 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಈರುಳ್ಳಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ. ಹಂಗೆ ಪೀಸ್ ಕೂಡ ಸಖತ್ತಾಗಿರುತ್ತೆ. ನಾವು ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಂಗೆ ರುಬ್ಬಿಟ್ಟಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂಥರ ಫ್ಲೇವರ್ ಕೊಡುತ್ತೆ. ಸೊ ಆದಷ್ಟು ನೀವು ಅರ್ಧ ಚಿಕನ್ನ ಹಿಂಗೆ ಎಣ್ಣೆಯಲ್ಲೇ ಮಸಾಲೆ ಜೊತೆನೇ ಬೇಯೋಕ್ಕೆ ಬಿಟ್ಟಷ್ಟು ಚಿಕನ್ನು ಟೇಸ್ಟ್ ಕೊಡುತ್ತೆ, ಹಾಗೆ ಪೀಸ್ ಕೂಡ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಹತ್ತಿರ 30% ಬೆಂದಿದೆ ಚಿಕನ್ನು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಝೂಮ್ ಮಾಡಿದ್ದೀನಿ ನೋಡಿ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ, ಇಷ್ಟು ಬಂದರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚು ಮಸಾಲೆ ಬೇಕು ಅಂದರೆ ಇನ್ನೂ ಹಾಕೋಬೋದು. ಈಗ ನಾವು ಮಾಡ್ತಿರೋದು ಬರೀ 3/4 kg ಚಿಕನ್ನು, 1 ಲೋಟ ಅಕ್ಕಿ ಆಗಿರೋದ್ರಿಂದ ಇಷ್ಟು ಮಸಾಲೆ ಸಾಕು ಅನಿಸುತ್ತೆ. ಸೊ ಆಮೇಲೆ ಸ್ವಲ್ಪ ಟೇಸ್ಟ್ಗೋಸ್ಕರ ಮತ್ತೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಂಗೆ ಕಟ್ ಮಾಡಿರೋ ಪುದೀನ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿದ್ರೆ ಸೂಪರಾಗಿರುತ್ತೆ. ನೀರಿನ ಅಳತೆ ಏನು ಅಂದರೆ, ನಾವು 1 ಲೋಟ ಅಕ್ಕಿ ಹಾಕಿದ್ರೆ 2 ಲೋಟ ನೀರು ಹಾಕ್ತೀವಲ್ಲ, ಹಾಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರೆ ಸಾಕು. ಚಿಕನ್ ಇದೆ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕಿಬಿಟ್ರೆ ಅನ್ನ ಮುದ್ದೆ ಆಗೋಗುತ್ತೆ. ಕುಕ್ಕರಲ್ಲಲ್ವ ಬೇಯೋದು. ಸೊ ಸಾಕು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ. ಇದರಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ. ಸೊ ನೀರನ್ನ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ನಾನು 1 ಲೋಟ ಅಕ್ಕಿ ಹಾಕ್ತಿದ್ದೀನಿ. 1 ಲೋಟ ಅಕ್ಕಿ ಹಾಕಿದ್ಮೇಲೆ 2 ಲೋಟ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಚಿಕನ್ ಜೊತೆ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಮಾಡ್ತಿರೋ ಬಿರಿಯಾನಿ. ಅದಕ್ಕೆ 2 ಲೋಟ ನೀರು ಹಾಕಿ, ನನಗೆ ಉಪ್ಪು ನನ್ನ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ಉಪ್ಪು ಕರೆಕ್ಟಾಗಿ ಒಂದೇ ಸರಿ ಅಳತೆ ಹಾಕೋಕ್ಕೆ ಬರೋಲ್ಲ. ನಾನು ಟೇಸ್ಟ್ ನೋಡಿನೇ ನಾನು ಉಪ್ಪು ಹಾಕೋದು. ಖಾರ ಹೆಂಗೋ ಗೊತ್ತಾಗುತ್ತೆ ಇಷ್ಟಿದ್ರೆ ಸಾಕು ಅಂತ, ಬಟ್ ಉಪ್ಪಿನ ಟೇಸ್ಟ್ ಅಷ್ಟು ಗೊತ್ತಾಗಲ್ಲ ನನಗೆ. ಉಪ್ಪನ್ನು ಹಾಕ್ಬೇಕಾದ್ರೆ ಮತ್ತೆ ಟೇಸ್ಟ್ ನೋಡಿ ಹಾಕ್ತೀನಿ. ಸೊ ನಾನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕಾಯ್ದು ಆಮೇಲೆ ಟೇಸ್ಟ್ ನೋಡ್ತೀನಿ. ಅವಾಗ ಉಪ್ಪೇನಾದರೂ ಕಡಿಮೆ ಇದ್ದರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಇಟ್ಟು ಕ್ಲೋಸ್ ಮಾಡ್ತೀನಿ. ಎಲ್ಲ ಅಡುಗೆನೂ ನನಗೆ ಟೇಸ್ಟ್ ಮಾಡೋದು. ನನಗೆ ಅಷ್ಟು ಪರ್ಫೆಕ್ಟಾಗಿ ಉಪ್ಪು ಹಾಕೋಕ್ಕೆ ಬರೋಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಹಿಂಗೆ ಕಾಣ್ತಾ ಇದೆ ನಾನು ಮಾಡಿರೋ ಬಿರಿಯಾನಿ. ಇನ್ನು ಮಾಡ್ತಾ ಇರೋ ಬಿರಿಯಾನಿ, ಹಿಂಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಕೂಡ ಚೆನ್ನಾಗಿತ್ತು. ಸೊ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಟೇಸ್ಟ್ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು. ಸೊ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಮತ್ತೆ ಒಂದ್ಸರಿ ಮುಚ್ಚಿಟ್ಟೆ, ಯಾಕೆಂದರೆ ಮತ್ತೆ ಕುದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಮತ್ತೆ ಉಪ್ಪೇನಾದರೂ ಕಮ್ಮಿ ಹೆಚ್ಚು ಆಗಿದ್ರೆ ಗೊತ್ತಾಗುತ್ತೆ ಅಂತ ಮುಚ್ಚಿದೆ. ಸೊ ಆಮೇಲೆ ನೋಡಿದೆ ಟೇಸ್ಟು ಪರ್ಫೆಕ್ಟಾಗಿತ್ತು, ಉಪ್ಪು ಪರ್ಫೆಕ್ಟಾಗಿತ್ತು. ಸೊ ಲಿಡ್ ಕ್ಲೋಸ್ ಮಾಡಿದೆ. ಯಥಾ ಪ್ರಕಾರ ದೇವರಲ್ಲಿ ಕೇಳಿಕೊಂಡು ಬಿರಿಯಾನಿ ಚೆನ್ನಾಗಾಗಲಿ ಅಂತ ಲಿಡ್ ಕ್ಲೋಸ್ ಮಾಡಿದೆ. ಆಮೇಲೆ 2 ವಿಷಲ್ ಸಾಕು, ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ, ಕುಕ್ಕರ್ ಅಲ್ವಾ, ತಳ ಹತ್ತಿಬಿಡುತ್ತೆ. ಸೊ 2 ವಿಷಲ್ ಆದರೆ ಸಾಕು. ಚಿಕನ್ನು ಕೂಡ ಜಾಸ್ತಿ ಬೆಂದೋಗುತ್ತೆ, ಜಾಸ್ತಿ ವಿಷಲ್ ಕೂಗಿಸಿದ್ರೆ. 2 ವಿಷಲ್ ಆಯಿತು. ನೆಕ್ಸ್ಟ್ ಬಿಟ್ಟು ಕುಕ್ಕರ್ ಬಿಡ್ತು. ಸೊ ನೋಡಿ, ವಾವ್, ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಸ್ಮೆಲ್ ತೊಗೊಳ್ಳಿ. ಪಾಪ ಅಲ್ವಾ, ನಿಮಗೆ ಗೊತ್ತಾಗಲ್ಲ ಸ್ಮೆಲ್ಲು, ಏನು ಮಾಡೋಕ್ಕಾಗಲ್ಲ. ಬಟ್ ಚಿಕನ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಬಿರಿಯಾನಿ ಚಿಕನ್ ಕೂಡ ನೀಟಾಗಿ ಬೆಂದಿತ್ತು, ಕರೆಕ್ಟಾಗಿ ಬೆಂದಿತ್ತು ಚಿಕನ್ನು. ಹಾಗೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ಅಂತ ಹೇಳ್ತಾ, ಈ ಥರ ಸಿಂಪಲ್ಲಾಗಿ ಬೇಗ ಚಿಕನ್ ಬಿರಿಯಾನಿ ಬೇಕು ಅಂದರೆ ನನ್ನ ರೆಸಿಪಿನ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ನಾನು ಮಾಡಿರೋ ಚಿಕನ್ ಬಿರಿಯಾನಿ ಇಷ್ಟ ಆಗಿದೆ ಎಲ್ಲರೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ ಅಂತ ಹೇಳ್ತಾ, ಕೊನೆವರೆಗೂ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚಿಕನ್ ಬಿರಿಯಾನಿ ಹಿಂಗಿದೆ, ಎಲ್ಲರೂ ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ,
ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬ ಹೃದಯದ ಧನ್ಯವಾದ. ಬಾಯ್ ಬಾಯ್, ಟೇಕ್ ಕೇರ್.